ನಾನು ಪಾತ್ರೆ ತೊಳೆಯುವುದು ತೆಂಗಿನಕಾಯಿಯ ಸಿಪ್ಪೆಯಲ್ಲಿ. ಈ ಪಾತ್ರೆ ಮಾಡುವವರು ಈ ರೀತಿ ಯಾಕೆ ಮಾಡೋದಂತ ನನಗೂ ಗೊತ್ತಿಲ್ಲ, ಅರ್ಥ ಆಗೋದಿಲ್ಲ. ಇಲ್ಲಿದಲ್ಲಿ ಮಡಚ್ತಾರಲ್ಲ, ಏನಾಗ್ತದೆ, ಕೊಳೆ ಹೋಗಿ ಇಲ್ಲೇ ನಿಂತ್ಕೊಳ್ತದೆ. ಅದನ್ನು ಎಷ್ಟು ಸರ್ತಿ ನಾವು ಕ್ಲೀನ್ ಮಾಡುವಾಗ ನಮಗೆ ಬಿಟ್ಟು ಹೋಗ್ತದಲ್ಲ ನೋಡಿ. ಅದಕ್ಕೆ ಒಂದು ಬೇರೆ ಬ್ರಷ್ ಇಟ್ಕೊಂಡು ಬ್ರಷಲ್ಲೇ ಹೀಗೆ ತೊಳಿಬೇಕಾಗ್ತದೆ ಚಂದ. ಆಮೇಲೆ ಸ್ಪೂನಲ್ಲಿ ಮತ್ತು ಸೌಟಿನಲ್ಲಿ ಎಲ್ಲ ಈ ಚಡಿ ಯಾಕೆ ಇಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಾರೆ ಡಿಸೈನ್ ಮಾಡಲಿಕ್ಕೆ ಹೊರಡೋದವರು, ಅಲ್ಲಿ ಕೊಳೆ ನಿಂತ್ಕೊಳ್ಳೋದೇ ಹೆಚ್ಚಲ್ವಾ. ಅದನ್ನು ಚಂದ ನೋಡಿ ತೊಳಿಬೇಕಾಗ್ತದೆ. ಅದಕ್ಕೆ ಪ್ಲೇನ್ ಆಗಿದ್ದರೆ ಅಲ್ಲಿ ಕೊಳೆ ಅಂತ ನಿಂತ್ಕೊಳ್ಳೋಕ್ಕಿಲ್ಲ. ಸರಳ ಜೀವನ ಯಾವಾಗಲೂ ಒಳ್ಳೆಯದು. ಸುಮ್ಮನೆ ನಮ್ಮೂರಿನ ಭಾಷೆ ಉಂಟೊಂದು, ಸುಮ್ಮನೆ ಕೋಲ ಕಟ್ಟೋದು ಅಂತ. ಅಂದರೆ ಅನಗತ್ಯವಾಗಿ ಏನೋ ಮಾಡಲಿಕ್ಕೆ ಹೊರಡೋದು. ಅದರಿಂದ ಏನಾಗ್ತದೆ ಅಂದರೆ ತೊಂದರೆ. ತೊಳಿಲಿಕ್ಕೆ ಎಷ್ಟು ಕಷ್ಟ ಗೊತ್ತದು. ಅಡುಗೆ ಮಾಡಲಿಕ್ಕೆ ಒಳ್ಳೆ ಖುಷಿ ಆಗ್ತದೆ. ಒಳ್ಳೆಯದು, ಹೊಸ ಹೊಸ ವಿಧಾನವನ್ನು ಆವಿಷ್ಕಾರ ಮಾಡ್ಬೋದು ಅಡುಗೆ ಮಾಡೋದ್ರಲ್ಲಿ. ಆದರೆ ಪಾತ್ರೆ ತೊಳೆಯೋದ್ರಲ್ಲಿ ಹೇಗೆ ಹೊಸತ್ತು ವಿಧಾನ ಆವಿಷ್ಕಾರ ಮಾಡೋದು, ಕ್ರಿಯೇಟಿವ್ ಆಗಿ ಇನೋವೇಟಿವ್ ಆಗಿ ಪಾತ್ರೆ ತೊಳೆಯೋದು ಹೇಗೆ ಅಂತ ನೋಡಬೇಕು. ನಿಮಗೆಲ್ಲ ಗೊತ್ತಿದ್ರೆ ಹೇಳಿ, ಪಾತ್ರೆ ತೊಳೆಯೋದಲ್ಲಿ ಏನು ಇನೋವೇಷನ್ ಮಾಡ್ಬೋದು ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತು ಒಬ್ಬರೇ ಇರುವಾಗ ಹೇಗಾದರೂ ಅನಿವಾರ್ಯ ಅಲ್ವಾ, ಅಡುಗೆ ಮಾಡಿದ ಮೇಲೆ ಪಾತ್ರೆ ತೊಳಿಲೇಬೇಕು. ಮನೆಯಲ್ಲಿ ಹೆಚ್ಚು ಜನ ಇದ್ದರೆ ಎಂತ ಮಾಡಬೇಕು ಅದನ್ನು ಅಂದರೆ ಬೋರ್ ಆಗಬೇಕು. ಒಬ್ಬರು ಅಡುಗೆ ಮಾಡ್ತಾರೆ ಆದರೆ ಇನ್ನೊಬ್ಬರು ಯಾರು ಕೆಲವು ಸಲ ಆದರೂ ಪಾತ್ರೆ ತೊಳೆದು ಕೊಡಬೇಕು ಅವರಿಗೆ. ನನ್ನ ಪ್ರಕಾರ ಪ್ರತಿಯೊಬ್ಬರಿಗೂ ಕೆಲವು ವಿಷಯಗಳು ಗೊತ್ತಿರಲೇಬೇಕು. ಉದಾಹರಣೆಗೆ ಅಡುಗೆ ಮಾಡೋದು ಒಂದು ಸಿಂಪಲ್ ಆದ್ದು, ಅನ್ನ ಸಾರು ಮಾಡ್ಕೊಳ್ಳೋದಾ, ಅಥವಾ ನೀವು ಅನ್ನ ಎಲ್ಲ ರೊಟ್ಟಿ ತಿನ್ನೋದು, ಚಪಾತಿ ತಿನ್ನೋದಂದರೆ ಚಪಾತಿ ಮಾಡ್ಕೊಳ್ಳೋದಾ, ಒಂದು ಪಲ್ಯ ಮಾಡ್ಕೊಳ್ಳೋದಾ, ಒಂದು ಟೀ ಮಾಡೋದಾ, ಅಷ್ಟು ಸರಳವಾದದ್ದು ಎಲ್ಲರೂ ಕಲ್ತ್ಕೊಳ್ಬೋದು. ಮತ್ತು ಪಾತ್ರೆ ತೊಳಿಲಿಕ್ಕೆ, ಬಟ್ಟೆ ತೊಳಿಲಿಕ್ಕೆ, ಈಗೆಲ್ಲ ಬಟ್ಟೆ ತೊಳಿಲಿಕ್ಕೆ ಮೆಷಿನ್ ಇದ್ದ ಕಾರಣ ಹೆಚ್ಚಿನವರು ಮೆಷಿನಲ್ಲೆಲ್ಲ ತೊಳೆಯೋದು. ಆದರೂ ವಾಷಿಂಗ್ ಮೆಷಿನ್ ಬೇಕಂತಾನೆ ಇಲ್ಲ, ಒಬ್ಬರಿಗೆ ಆದರೆ ಸುಧಾರಿಸ್ಬೋದು. ಮೆಷಿನ್ ಇಲ್ಲದೆ ಕೈಯಲ್ಲಿ ಸುಲಭವಾಗಿ ತೊಳಿಲಿಕ್ಕೆ ಆಗ್ತದೆ. ಮಕ್ಕಳಿಗೂ ಹಾಗೆ, ಅವರು ದೊಡ್ಡವರಾಗ್ತಾ ಬಂದ ಹಾಗೆ, ಹದಿಹರೆಯಕ್ಕೆ ಬಂದ ಕೂಡಲೇ ಅವರಿಗೆ ಒಂದೆರಡು ಏನಾದರೂ ಅಡುಗೆ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡಬೇಕು. ಮುಖ್ಯವಾಗಿ ಕೆಲವರು ಹೊರಡ್ತಾರೆ ನಾನೇ ಮಾಡ್ತೇನೆ ಅಂತ, ಆಗ ಹೇಗೆ ಅಂತ ಪ್ರೋತ್ಸಾಹ ಕೊಡಬೇಕು. ಆಸಕ್ತಿ ಇಲ್ಲದವರಿಗೆ ಬೆನ್ನು ತಟ್ಟಿ ಒಂದು ಸ್ವಲ್ಪ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಮೆಲ್ಲನೆ ಮಾಡಿಸ್ಬೇಕು. ಆಗ ಆ ವಯಸ್ಸಿನಲ್ಲಿ ಖುಷಿ ಆಗ್ತದೆ ಅವರಿಗೆ ಮಾಡಲಿಕ್ಕೆ, ಹೊಸ್ತು ಕಲ್ತ್ಕೊಳ್ಳಿಕ್ಕೆ ಖುಷಿ ಆಗ್ತದೆ. ಆಮೇಲೆ ಅದು ಉಪಯೋಗ ಬರ್ತದೆ ಇಲ್ಲಿ ಹೋದರೂ ಕೂಡ. ನಮ್ಮ ಬದುಕಲಿಕ್ಕೆ ಬೇಕಾದ ಮೂಲಭೂತ ವಿಷಯಗಳಿಗೆ ಇನ್ನೊಬ್ಬರ ಮೇಲೆ ನಾವು ಆದಷ್ಟು ಅವಲಂಬಿಸದೆ ಸ್ವಾವಲಂಬಿಯಾಗಿ ಬದುಕುವ ಹಾಗೆ ಪ್ರತಿಯೊಬ್ಬರಿಗೂ ಗೊತ್ತಿದ್ರೆ ಒಳ್ಳೆಯದು. ಗಂಡಸರಿಗೆಲ್ಲ ಒಂದು ಸೀಕ್ರೆಟ್ ಹೇಳ್ಕೊಡ್ತೀನಿ. ನಿಮ್ಮ ಮನೆಯಲ್ಲಿ ಪಾತ್ರೆಗಳನ್ನು ತೊಳೆಯುವುದು, ಅಡುಗೆ ಮಾಡುವುದೆಲ್ಲ ನಿಮ್ಮ ಹೆಂಡತಿ ಅಥವಾ ತಾಯಿಯಾಗಿದ್ದರೆ ಅವರಿಗೊಂದು ದಿನ ಬ್ರೇಕ್ ಕೊಡಿ. ಇವತ್ತು ನಿಮಗೆ ಅಡುಗೆ ಗೊತ್ತಿದ್ರೆ ಇವತ್ತು ನಾನು ಅಡುಗೆ ಮಾಡ್ತೇನೆ ಅಂತ ಹೇಳಿ ಮಾಡಿ. ಅಡುಗೆ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಕಲ್ತ್ಕೊಳ್ಳಿ. ಮತ್ತೆ ಪಾತ್ರೆ ತೊಳೆದುಕೊಳ್ಳಿ. ಇವತ್ತು ನಾನು ಪಾತ್ರೆ ತೊಳಿತೇನೆ ಅಂತ ನೀವು ತೊಳೀರಿ. ಆಮೇಲೆ ಅವರ ರಿಯಾಕ್ಷನ್ ಹೇಗುಂಟು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ.